ಹಾಯ್ ಹಲೋ ಕಮಿಂಗ್ ಟು ಅವರ್ ಅನದರ್ ಲಾಗ್. ಇವಾಗ ನಾನು ನಮ್ಮ ಅಕ್ಕ ರಿಸೆಪ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ರೀಚ್ ಆಗ್ತಾ ಇರೋದು ನವೀನ್ ಹೋಟೆಲ್. ಸೊ ಎಂಟ್ರೆನ್ಸ್ ಗೊತ್ತಿರುತ್ತೆ ಹೋದವ್ರಿಗೆ, ನವೀನ್ ಹೋಟೆಲ್ ಒಳಗಡೆ ಎಂಟರ್ ಆದ ತಕ್ಷಣ 360 ಕ್ಯಾಮ್ರಾ ಶಾಟ್ ಬೇರೆ ಇತ್ತು. ಸೊ ನಾನು ನಮ್ಮ ಅಕ್ಕ ಸೇರಿ ಒಂದು ವಿಡಿಯೋ ಶಾಟ್ನ ತಗೊಂಡು ಎಂಟರ್ ಆಗ್ತೀವಿ. ಓಕೆ, ಶಾರ್ಟ್ ಏನೋ ಓವರ್ ಆಯಿತು. ಇವಾಗ ನಮ್ಮ ಅಕ್ಕನ ಸ್ವಲ್ಪ ಫೋಟೋ ಶೂಟ್ ಮಾಡೋಣ. ಲೈಟ್ಸ್ ಎಲ್ಲ ಹಂಗೆ ಹೊಳಿತಾ ಇದ್ದಾಳೆ. ಸೊ ಇವಾಗ ವೆಡ್ಡಿಂಗ್ ಹಾಲ್ಗೆ ಎಂಟರ್ ಆಗಾಯಿತು. ಸೊ ಜನಗಳು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಎಲ್ಲ ಓಪನ್ ಇದೆ, ಡಿನ್ನರ್ ಆ್ಯಂಡ್ ಈವೆಂಟ್. ಸೊ ಎಂಜಾಯ್ ಮಾಡ್ಬೋದು ಇಲ್ಲಿ ಎಲ್ಲನೂ ಇರುತ್ತೆ. ಇನ್ನೇನು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ನೋಡ್ತಾ ಇವಾಗ ಸ್ಟಾರ್ಟರ್ ಟ್ರೈ ಮಾಡೋಣ. ಫಸ್ಟ್ ಕೌಂಟ್ರಲ್ಲಿ ಇದ್ದಿದ್ದು ಸ್ಟಾರ್ಟರ್. ಆಲ್ರೆಡಿ ಕೋಲ್ಡ್ ಡ್ರಿಂಕ್ಸ್ ಕುಡ್ದಾಯ್ತು. ಇವಾಗ ಸ್ಟಾರ್ಟರ್ ಟ್ರೈ ಮಾಡೋಣ. ನಮ್ಮ ಅಕ್ಕನಿಗೆ ಸ್ವೀಟ್ ಇಷ್ಟ, ಅದಕ್ಕೆ ಆಲ್ರೆಡಿ ಫಸ್ಟ್ ಕೌಂಟರ್ನ ಬಿಟ್ಟು ಇಲ್ಲಿ ಬಂದಿದ್ದಾಳೆ. ಸೊ ಇದು ರಸ್ಮಲೈ, ತುಂಬ ಯೂನಿಕ್ ಆಗಿತ್ತು ಟೇಸ್ಟ್ ಮಾತ್ರ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕೌಂಟರ್. ಇನ್ನೂ ಅಲ್ಲಿ ಏನೇನೋ ಐಟಮ್ಸ್ ಇತ್ತು, ನಾನು ಅದು ಯಾವುದು ಟ್ರೈ ಮಾಡಿಲ್ಲ. ಸೊ ನನಗೆ ಏನು ಇಷ್ಟ ಅದು ಮಾತ್ರ ಟ್ರೈ ಮಾಡ್ತಾ ಇದ್ದೀನಿ. ಈ ಕೌಂಟರ್ ಬಂದುಬಿಟ್ಟು ಆಲ್ ಅಬೌಟ್ ಫ್ರೂಟ್ಸ್. ಸೊ ನಿಮ್ಗೆ ಇಲ್ಲಿ ಒಂದು 6 ವೆರೈಟಿ ಫ್ರೂಟ್ಸ್ ಇದೆ. ಆರೆಂಜ್ ಏನೇನೋ ಇತ್ತು. ಸೊ ತಗೊಳ್ಳೋಣ, ಲೆಟ್ಸ್ ಸಿ. ಸೊ ಫಸ್ಟ್ ವಾಟರ್ಮೆಲನ್, ಐ ಥಿಂಕ್ ಇಟ್ಸ್ ಪಪ್ಪಾಯ್. ನಂಗೆ ಗೊತ್ತಿಲ್ಲ. ಆ್ಯಪಲ್ ಇತ್ತು, ಆರೆಂಜ್ ಇತ್ತು. ಓಕೆ, ಸೊ ನಾನು ನನ್ನ ಸೇರಿ ಎಲ್ಲನೂ ಒಂದೇ ಟ್ರೈ ಮಾಡ್ತಾಯಿದ್ವಿ. ಬಿಕಾಸ್ ನಮ್ಮಿಬ್ಬರಿಗೂ ಅಷ್ಟೇ ಹೋಗ್ಸೋದು. ಅವನು ಫ್ರೂಟ್ಸ್ ತಿನ್ನಲ್ಲ, ಸೊ ನಾನೇ ಫ್ರೂಟ್ಸ್ ಖಾಲಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗೋದು ವಾಟರ್ ಬಾಟಲ್ಸ್. ಇದನ್ನ ಲಾಸ್ಟಲ್ಲಿ ತಗೊಳ್ಳೋಣ. ನೆಕ್ಸ್ಟು ಇಲ್ಲಿ ಮಜ್ಜಿಗೆ ಏನೋ ಇತ್ತು, ಟ್ರೈ ಮಾಡಿಲ್ಲ. ಇದಿಷ್ಟು ಬಂದುಬಿಟ್ಟು ಡಿನ್ನರ್. ಸೊ ರೈಸ್ ಐಟಮ್ಸ್ ಆಗಲಿ, ಅದ್ರ ಜೊತೆ ಪಾಪಡ್ ಸಮಥಿಂಗ್ ಏನೇನೋ ಇಟ್ಟಿದ್ರು. ಇದ್ರ ಜೊತೆಗೆ ತಂದೂರಿ ರೋಟಿ ವಿತ್ ಬಾಜಿ ಇತ್ತು. ಒಂದು 4-5 ಐಟಮ್ಸ್ ಏನೋ ಇತ್ತು ಬಾಜಿಲಿ. ಸೊ ಇದನ್ನ ಲಾಸ್ಟಲ್ಲಿ ನಾನು ಟ್ರೈ ಮಾಡಿಲ್ಲ, ಬಟ್ ಯಾವುದೇ ಇತ್ತು ಪ್ಲೇಟಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಬಂದುಬಿಟ್ರೆ ತುಂಬ ರಶ್ ಇದೆ. ಏನಕ್ಕಂದರೆ ಇಲ್ಲಿ ತಿಂತಾ ಇರೋದೆಲ್ಲ ದೋಸೆ. ಸೊ ದೋಸೆದಲ್ಲೂ ಅಷ್ಟೇ ಒಂದು 3 ವೆರೈಟೀಸ್ ಏನೋ ಇತ್ತು. ಮಸಾಲೆ ದೋಸೆ, ನೀರು ದೋಸೆ ಅಂತ ಎಲ್ಲ. ಸೊ ನಾನು ದೋಸೆ ತಿನ್ನೋಕೆ ಹೋಗಿಲ್ಲ, ಬಿಕಾಸ್ ಮಾರ್ನಿಂಗ್ ಟಿಫಿನ್ ನಾವು ದೋಸೆನೇ ತಿಂದಿರೋದ್ರಿಂದ. ಸೊ ದೋಸೆ ತಂಟೆಗೆ ನಾವು ಹೋಗಿಲ್ಲ. ಸೊ ಕಮಿಂಗ್ ಟು ಅವರ್ ನೆಕ್ಸ್ಟ್ ಫುಡ್ ಲಾಗ್ ಈಸ್ ಓಕೆ, ಇದು ಚೈನೀಸ್. ಸೊ ಇಲ್ಲಿ ನೂಡಲ್ಸ್ ತೊಗೊಂಡ್ವಿ. ಸೊ ನೂಡಲ್ಸ್ ಜೊತೆಗೆ ನನ್ನ ಫ್ರೆಂಡ್ ನನ್ನ ಪಾಸ್ತಾ ತೊಗೊಂಬಂದಿದ್ರು. ಸೊ ಎರಡು ಎಟ್ ಟೈಮ್ ತಿಂತೀವಿ. ಇವಾಗ ಅವ್ರು ಪಾಸ್ತಾ ತೊಗೊಂಬರ್ತಾರೆ, ನಾನು ನೂಡಲ್ಸ್ ತೊಗೋತೀನಿ. ಇಷ್ಟಿಷ್ಟೇ ತಿನ್ನೋಕ್ಕೆ ಸಾಕಾಗೋಯ್ತು, ಏನಕ್ಕಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಬಂತು ಪಾಸ್ತಾ. ಸೊ ಪಾಸ್ತಾ ಏನು ಅಷ್ಟು. ಸೊ ನೆಕ್ಸ್ಟ್ ಐಟಮ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕಪಲ್ಸ್ ಎಂಟ್ರಿ ಇದೆ, ನೋಡ್ಕೊಳ್ಳೋಣ. ಕಪಲ್ಸ್ ಎಂಟ್ರಿ ಏನೋ ಆಯಿತು. ಇವಾಗ ಸ್ವಲ್ಪ ಫೋಟೋ ಶೂಟ್ ಮಾಡ್ತೀವಿ, ನಾನು ನಮ್ಮ ಅಕ್ಕ ಸೇರಿಕೊಂಡು. ಬಂದಾಗಿಂದ ಬರೀ ತಿನ್ನೋದೇ ಆಯಿತು, ಫೋಟೋ ಶೂಟೇ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ವಿ. ಇವಾಗ ಒಂದು ಸ್ವಲ್ಪ ಫೋಟೋ ತೊಗೊಂಡು ಮತ್ತೆ ಬ್ಯಾಕ್ ಟು ಅವರ್ ಆ್ಯಸ್ ಯೂಶ್ವಲ್ ಫುಡ್ ಲಾಗ್. ಚಲೋ ನೆಕ್ಸ್ಟ್ ಐಟಮ್ देखते. ಓಕೆ, ಇದು ಫುಲ್ ಚಾಟ್ಸ್.
ಸೊ ಇಲ್ಲಿ ಏನೇನೋ ಚಾಟ್ಸ್ ಇತ್ತು, ಪಾನಿಪುರಿ, ಸುಕ್ಕಾಪುರಿ, ಆಲ್ ಚಾಟ್ಸ್. ಸೊ ನಾನು ಯಾವ್ದು ಟೇಸ್ಟ್ ಮಾಡಲಿ? ಓಕೆ, ನಾನು ನಮ್ಮ ಅಕ್ಕಂಗೆ ಹೇಳಿದ್ದೆ, ನೀನೊಂದು ತೊಗೊಂಡು ಬಾ, ನಮ್ಮ ಅಣ್ಣ ಒಂದು ತೊಗೊಂಡು ಬರ್ತಾರೆ, ಸೊ ಅದೆರಡು ಟೇಸ್ಟ್ ಮಾಡೋಣ ಅಂತ. ಇಲ್ಲಿ ಫಸ್ಟ್ ಒಂದು ತೊಗೊಂಡು ಬಂದಿದ್ದು ಈ ಥರ ಸ್ಯಾಂಡ್ವಿಚ್ಚಾ ಪಿಜ್ಜಾನ ನನಗಂತೂ ಅರ್ಥ ಆಗಲ್ಲ, ನಾನು ಟೇಸ್ಟ್ ಮಾಡಿಲ್ಲ. ಬಟ್ ಇದು ಮಾತ್ರ ಸಖತ್ತಾಗಿತ್ತು. ದ ಟೇಸ್ಟ್ ವಾಸ್ ಜಸ್ಟ್ ಲೈಕ್ ಹೆವೆನ್. ಆ್ಯಂಡ್ ನೆಕ್ಸ್ಟು ಓಕೆ, ಇದು ಬಿಟ್ಟು ಇದೆಲ್ಲ ನನ್ನ ಫುಡ್ಡು. ಓಕೆ, ಈ ಚಾಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಇದಕ್ಕಿಂತ ಹಿಂದೆ ತೋರಿಸಿದ ಚಾಟು ಪಾನಿಪುರಿ ಚೆನ್ನಾಗಿತ್ತು. ಆ್ಯಂಡ್ ನಾನು ಪಾನಿಪುರಿ ಆಲ್ರೆಡಿ ಇವ್ರ ಹತ್ರ ಸ್ವೀಟ್ಸ್ ತಿಂದಿದ್ದೆ. ಜಿಲೇಬಿ ಇದೆ ಬೇಡ ಅಂತ ಫೈನಲ್ ಲಾಸ್ಟ್ ಇರೋದು ಸೂಪ್ ತಗೊಂಡು ಸೊ ಫೈರ್ ವರ್ಕ್ ನೋಡ್ತಾ ಸೂಪ್ಸ್ ಎಲ್ಲ ಖಾಲಿ ಮಾಡಿದೆ. ನೆಕ್ಸ್ಟ್ ಗೋ ಟು ಓಕೆ, ದಿಸ್ ಈಸ್ ಫೈನಲ್. ಸೊ ಇಲ್ಲಿ ರೋಟಿ ಇವಾಗ ಊಟ ಮಾಡ್ತಾ ಇರೋದು. ನಂಗೆ ಆಲ್ರೆಡಿ ತಿಂದಿದ್ದೆಲ್ಲ ಜಾಸ್ತಿ ಆಗಿತ್ತು, ಅದಕ್ಕೆ ಒಂದೇ ಪ್ಲೇಟ್ ಅಕ್ಕಂಗೆ ಹೇಳಿದ್ದೆ, ನೀನೇನು ಹಾಕೋತೀಯ ಅದರಲ್ಲಿ ಎಲ್ಲ ಹಾಕೊಂಬ ಅಂತ. ಸೊ ಅವಳೊಬ್ಬಳೆ ಇವಾಗ ಊಟ ತೊಗೊಂಡ್ಬಂದು ನೋಡಿ ಎಷ್ಟು ಚೆನ್ನಾಗಿ ತಿಂದ. ಕಿಡ್ಸ್ ತುಂಬ ಚೆನ್ನಾಗಿದ್ದು ಆಯಿತಾ. ಫೈನಲ್ ಊಟ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗೋ ಟೈಮ್. ಸೊ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಣ್ಣ ಪಾರ್ಕಿಂಗ್ ಸ್ಪೇಸಿಂದ ವೆಹಿಕಲ್ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ. ಸೊ ಈ ರಿಸೆಪ್ಷನ್ ಮಾತ್ರ ಸಖತ್ತಾಗಿತ್ತು. ಬಟ್ ನಮ್ಮ ಅಕ್ಕನ ಫೋಟೋಶೂಟ್ ಮಾತ್ರ ಇನ್ನೂ ಮುಗಿದಿರಲಿಲ್ಲ. ಸೊ ಇನ್ನೊಂದೆರಡು ಫೋಟೋ ತೆಗಿಯೋಣ, ಒಂದು ಕಾರ್ ತೊಗೊಂಡು ಬರೋತನ ಅಂತ ಒಂದೆರಡು ಫೋಟೋಸ್ ತಗೊಂಡೆ. ಸೊ ಇಟ್ಸ್ ಟೈಮ್ ಟು ಸೇ ಬಾಯ್, ಗೆಟ್ ಬ್ಯಾಕ್ ಟು catch you in the next vlog. Bye bye.